ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 2026ರ ಆಷಾಢ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಯೋಗಿನಿ ಏಕಾದಶಿಯ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಏಕಾದಶಿ ಯಾವ ದಿನ ಬಂದಿದೆ, ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ, ಯಾವಾಗ ಮುಕ್ತಾಯವಾಗುತ್ತದೆ, ಪಾರಣೆಯ ಸಮಯ ಯಾವುದು, ಈ ಋತದ ಮಹತ್ವವೇನು, ಋತಕಥೆ ಏನು, ಪೂಜಾ ವಿಧಾನ ಹೇಗಿರಬೇಕು, ಯಾವ ನಿಯಮಗಳನ್ನು ಪಾಲಿಸಬೇಕು, ಯಾವ ಕೆಲಸಗಳನ್ನು ತಪ್ಪಿಸಬೇಕು ಹಾಗೂ ಯಾವ ಮಂತ್ರಗಳನ್ನು ಜಪಿಸಬೇಕು ಎಂಬ ಪ್ರತಿಯೊಂದು ವಿಷಯವನ್ನು ವಿವರವಾಗಿ ತಿಳಿಸಿಕೊಡುತ್ತೇನೆ. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ನೋಡಿ. ಸ್ನೇಹಿತರೆ, ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಏಕಾದಶಿಗೂ ತನ್ನದೇ ಆದಂತಹ ಮಹತ್ವವಿದೆ. ಪ್ರತಿ ತಿಂಗಳಲ್ಲಿ 2 ಏಕಾದಶಿಗಳು ಬರುತ್ತವೆ. ಒಂದು ಶುಕ್ಲ ಪಕ್ಷದ ಏಕಾದಶಿ ಮತ್ತು ಕೃಷ್ಣ ಪಕ್ಷದ ಏಕಾದಶಿ. ಈ 2 ದಿನಗಳು ಶ್ರೀ ಮಹಾವಿಷ್ಣುವಿನ ಆರಾಧನೆಗೆ ಅತ್ಯಂತ ಪವಿತ್ರ ದಿನಗಳಾಗಿವೆ. ಶಾಸ್ತ್ರಗಳ ಪ್ರಕಾರ ಏಕಾದಶಿ ದಿನ ಉಪವಾಸ ಮಾಡಿ ಶ್ರೀಹರಿಯನ್ನು ಭಕ್ತಿಯಿಂದ ಪೂಜಿಸಿದರೆ ಜನ್ಮ ಜನ್ಮಾಂತರದ ಪಾಪಗಳು ನಿವಾರಣೆಯಾಗುತ್ತವೆ, ಮನಸ್ಸಿಗೆ ಶಾಂತಿ ದೊರೆಯುತ್ತದೆ, ಆರೋಗ್ಯ, ಐಶ್ವರ್ಯ, ಸಂತಾನ, ಸುಖ, ಸಂಪತ್ತು ಹಾಗೂ ವಿಷ್ಣುವಿನ ಅನುಗ್ರಹ ದೊರೆಯುತ್ತದೆ. ಆಷಾಢ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಯೋಗಿನಿ ಏಕಾದಶಿ ಅತ್ಯಂತ ಮಹತ್ವದ ಏಕಾದಶಿಗಳಲ್ಲಿ ಒಂದಾಗಿದೆ. ಈ ದಿನ ಶ್ರೀ ಮಹಾವಿಷ್ಣು, ಮಹಾಲಕ್ಷ್ಮಿ ಹಾಗೂ ಧನಾಧಿಪತಿ ಕುಬೇರನ ಆರಾಧನೆ ಮಾಡಿದರೆ ಜೀವನದಲ್ಲಿರುವ ಅನೇಕ ಕಷ್ಟಗಳು ದೂರವಾಗಿ ಸುಖ, ಸಮೃದ್ಧಿ ಹಾಗೂ ಆರ್ಥಿಕ ಅಭಿವೃದ್ಧಿ ಉಂಟಾಗುತ್ತದೆ. ಇನ್ನು 2026ರ ಯೋಗಿನಿ ಏಕಾದಶಿಯ ದಿನಾಂಕವನ್ನು ನೋಡೋದಾದರೆ 2026ರಲ್ಲಿ ಯೋಗಿನಿ ಏಕಾದಶಿಯು ಜುಲೈ 10ನೇ ತಾರೀಕು ಶುಕ್ರವಾರದಂದು ಆಚರಿಸಲಾಗುತ್ತದೆ. ಏಕಾದಶಿ ತಿಥಿ ಆರಂಭ ಜುಲೈ 9, 2026ರ ರಾತ್ರಿ 7:46ಕ್ಕೆ. ತಿಥಿ ಮುಕ್ತಾಯ ಆಗುವುದು ಜುಲೈ 10, 2026 ಸಂಜೆ 4:52ಕ್ಕೆ. ಇನ್ನು ಪಾರಣೆ ಮಾಡುವ ಸಮಯ ಜುಲೈ 11, 2026 ಬೆಳಿಗ್ಗೆ 5:50ರಿಂದ 8:35ರವರೆಗೆ. ಉಪವಾಸ ಮಾಡುವವರು ಈ ಸಮಯದಲ್ಲಿಯೇ ನಿಯಮಾನುಸಾರ ಪಾರಣೆ ಮಾಡುವುದು ಅತ್ಯಂತ ಶುಭಕರ. ಯೋಗಿನಿ ಏಕಾದಶಿಯ ಮಹತ್ವವನ್ನು ನೋಡೋದಾದರೆ ಈ ಏಕಾದಶಿಯ ವ್ರತವು ತಿಳಿದು ಅಥವಾ ತಿಳಿಯದೆ ಮಾಡಿದ ಪಾಪಗಳನ್ನು ನಿವಾರಿಸುತ್ತದೆ ಎಂದು ಪದ್ಮ ಪುರಾಣದಲ್ಲಿ ಹೇಳಲಾಗಿದೆ. ಆರೋಗ್ಯ ಸಮಸ್ಯೆಗಳು ಕಡಿಮೆಯಾಗುತ್ತವೆ, ಚರ್ಮದ ಕಾಯಿಲೆಗಳು, ದೀರ್ಘಕಾಲದ ರೋಗಗಳು ನಿವಾರಣೆಯಾಗಲಿವೆ ಎಂದು ಅನೇಕ ಭಕ್ತರು ಈ ದಿನ ಉಪವಾಸ ಮಾಡುತ್ತಾರೆ. ಈ ದಿನ ಶ್ರೀ ಮಹಾವಿಷ್ಣುವಿನ ಜೊತೆಗೆ ಕುಬೇರ ದೇವರನ್ನು ಪೂಜಿಸಿದರೆ ಆರ್ಥಿಕ ಸಮಸ್ಯೆಗಳು ಕಡಿಮೆಯಾಗುತ್ತವೆ, ವ್ಯಾಪಾರದಲ್ಲಿ ಅಭಿವೃದ್ಧಿ, ಉದ್ಯೋಗದಲ್ಲಿ ಯಶಸ್ಸು, ಮನೆಯಲ್ಲಿ ಲಕ್ಷ್ಮೀ ಕಟಾಕ್ಷ ಹಾಗೂ ಕುಟುಂಬದಲ್ಲಿ ನೆಮ್ಮದಿ ನೆಲೆಸುತ್ತದೆ. ಭಕ್ತಿಯಿಂದ ಮಾಡಿದ ಒಂದು ಯೋಗಿನಿ ಏಕಾದಶಿ ವ್ರತವು ಅನೇಕ ದಾನಗಳ ಫಲವನ್ನು ನೀಡುತ್ತದೆ. ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ಶಕ್ತಿಗೆ ತಕ್ಕಂತೆ ಈ ವ್ರತವನ್ನು ಆಚರಿಸಬೇಕು. ಇನ್ನು ಯೋಗಿನಿ ಏಕಾದಶಿಯ ವ್ರತಕಥೆಯನ್ನು ನೋಡೋದಾದರೆ ಪುರಾಣಗಳ ಪ್ರಕಾರ ಅಲಕಾಪುರಿಯಲ್ಲಿ ಕುಬೇರನು ಆಳುತ್ತಿದ್ದನು. ಅವನು ಶಿವನ ಪರಮ ಭಕ್ತನಾಗಿದ್ದನು. ಪ್ರತಿದಿನ ಶಿವಪೂಜೆಗೆ ಮಾನಸ ಸರೋವರದಿಂದ ಸುಂದರ ಹೂಗಳನ್ನು ತರುವ ಜವಾಬ್ದಾರಿ ಹೇಮಮಾಲಿ ಎಂಬ ಯಕ್ಷನಿಗಿತ್ತು. ಒಂದು ದಿನ ತನ್ನ ಪತ್ನಿಯ ಮೇಲಿನ ಮೋಹದಿಂದ ಅವನು ಹೂಗಳನ್ನು ತರಲು ವಿಳಂಬ ಮಾಡಿದನು. ಇದರಿಂದ ಕೋಪಗೊಂಡ ಕುಬೇರನು ಅವನಿಗೆ ಕುಷ್ಠರೋಗ ಬರುವಂತೆ ಶಾಪ ಕೊಟ್ಟು ಸ್ವರ್ಗದಿಂದ ಹೊರಹಾಕಿದನು. ರೋಗಪೀಡಿತನಾದ ಹೇಮಮಾಲಿ ಅರಣ್ಯದಲ್ಲಿ ಅಲೆದಾಡುತ್ತಾ ಮಹರ್ಷಿ ಮಾರ್ಕಂಡೇಯರನ್ನು ಭೇಟಿಯಾದನು. ತನ್ನ ತಪ್ಪನ್ನು ಒಪ್ಪಿಕೊಂಡು ಕ್ಷಮೆ ಕೇಳಿದನು. ಆಗ ಮಾರ್ಕಂಡೇಯ ಮಹರ್ಷಿಗಳು ಆಷಾಢ ಮಾಸದ ಕೃಷ್ಣ ಪಕ್ಷದ ಯೋಗಿನಿ ಏಕಾದಶಿ ವ್ರತವನ್ನು ಭಕ್ತಿಯಿಂದ ಆಚರಿಸು ಎಂದು ಹೇಳಿದರು. ಹೇಮಮಾಲಿ ಸಂಪೂರ್ಣ ಭಕ್ತಿಯಿಂದ ವ್ರತವನ್ನು ಆಚರಿಸಿದನು. ಅದರ ಫಲವಾಗಿ ಅವನ ಕುಷ್ಠರೋಗ ಸಂಪೂರ್ಣ ಗುಣವಾಯಿತು. ಅವನು ತನ್ನ ಹಿಂದಿನ ದಿವ್ಯ ರೂಪವನ್ನು ಪಡೆದು ಮತ್ತೆ ತನ್ನ ಪತ್ನಿಯನ್ನು ಸೇರಿಕೊಂಡನು. ಈ ಕಾರಣದಿಂದಲೇ ಯೋಗಿನಿ ಏಕಾದಶಿಗೆ ಅಪಾರ ಮಹತ್ವವಿದೆ. ಇನ್ನು ಪೂಜಾ ವಿಧಾನ. ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆ ಧರಿಸಬೇಕು. ಮನೆಯನ್ನು ಸ್ವಚ್ಛಗೊಳಿಸಿ ಪೂಜಾ ಸ್ಥಳದಲ್ಲಿ ರಂಗೋಲಿ ಹಾಕಬೇಕು. ಶ್ರೀ ಮಹಾವಿಷ್ಣುವಿನ ಫೋಟೋ ಅಥವಾ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ದೀಪ ಹಚ್ಚಬೇಕು. ಚಂದನ, ಕುಂಕುಮ, ಹಳದಿ ಹೂಗಳು ಹಾಗೂ ತುಳಸಿ ದಳಗಳನ್ನು ಅರ್ಪಿಸಬೇಕು. ಸಾಧ್ಯವಾದರೆ ಪಂಚಾಮೃತಾಭಿಷೇಕ ಅಥವಾ ಗಂಗಾಜಲದಿಂದ ಅಭಿಷೇಕ ಮಾಡಬೇಕು. ನಂತರ ನೈವೇದ್ಯವಾಗಿ ಹಣ್ಣುಗಳು, ಪಂಚಾಮೃತ, ಬೆಲ್ಲ, ಹಾಲು ಅಥವಾ ಸಾತ್ವಿಕ ಆಹಾರವನ್ನು ಅರ್ಪಿಸಬೇಕು. ಇನ್ನು ಯೋಗಿನಿ ಏಕಾದಶಿಯ ದಿವಸ ನಾವು ಜಪಿಸಬೇಕಾದಂತಹ ಮಂತ್ರಗಳು ಯಾವುವು ಅಂತ ನೋಡೋದಾದರೆ ಓಂ ನಮೋ ನಾರಾಯಣಾಯ ನಮಃ, ಓಂ ನಮೋ ಭಗವತೆ ವಾಸುದೇವಾಯ ನಮಃ,
ಹರೇ ರಾಮ್ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಈ ಮಂತ್ರಗಳನ್ನು ದಿನವಿಡೀ ಸಾಧ್ಯವಾದಷ್ಟು ಹೆಚ್ಚು ಬಾರಿ ಜಪಿಸಿದರೆ ವಿಷ್ಣುವಿನ ವಿಶೇಷ ಅನುಗ್ರಹ ದೊರೆಯುತ್ತದೆ. ಉಪವಾಸ ಮಾಡುವ ವಿಧಾನವನ್ನು ನೋಡೋದಾದರೆ, ಉಪವಾಸ ಮಾಡುವಾಗ ಸಂಪೂರ್ಣ ಉಪವಾಸ ಮಾಡಬಹುದಾದವರು ನೀರು ಮಾತ್ರ ಸೇವಿಸಿ ಉಪವಾಸ ಮಾಡಬಹುದು. ಅದು ಸಾಧ್ಯವಾಗದವರು ಹಣ್ಣು, ಹಾಲು, ಮೊಸರು, ಪಾನಕ ಅಥವಾ ಉಪವಾಸಕ್ಕೆ ಯೋಗ್ಯವಾದ ಆಹಾರವನ್ನು ಸೇವಿಸಬಹುದು. ಮುಖ್ಯವಾಗಿ ಮನಸ್ಸಿನಲ್ಲಿ ಭಕ್ತಿ ಹಾಗೂ ಶ್ರದ್ಧೆ ಇರಬೇಕು. ಈ ದಿನ ತಪ್ಪಿಸಬೇಕಾದ ಕೆಲಸಗಳು ಯಾವುವು ಅಂತ ನೋಡೋದಾದರೆ, ಅಕ್ಕಿ ಹಾಗೂ ಧಾನ್ಯ ಸೇವಿಸಬಾರದು, ಈರುಳ್ಳಿ, ಬೆಳ್ಳುಳ್ಳಿ ಹಾಗೂ ತಾಮಸಿಕ ಆಹಾರವನ್ನು ಸೇವಿಸಬಾರದು, ಸುಳ್ಳು ಹೇಳಬಾರದು, ಕೋಪ, ಜಗಳ, ನಿಂದನೆ ಹಾಗೂ ಅನಗತ್ಯವಾದ ವಿವಾದಗಳನ್ನು ತಪ್ಪಿಸಬೇಕು. ಮದ್ಯಪಾನ ಹಾಗೂ ಮಾಂಸಾಹಾರ ಸಂಪೂರ್ಣ ವರ್ಜ್ಯ ಮಾಡಬೇಕು. ಯಾರ ಮನಸ್ಸಿಗೂ ನೋವುಂಟು ಮಾಡುವ ಮಾತುಗಳನ್ನು ಮಾಡಬಾರದು. ತುಳಸಿ ಪೂಜೆಯನ್ನು ವಿಶೇಷವಾಗಿ ಮಾಡಬೇಕು. ಶ್ರೀ ಮಹಾವಿಷ್ಣುವಿಗೆ ತುಳಸಿ ಅತ್ಯಂತ ಪ್ರಿಯವಾದುದು. ಆದರೆ ಏಕಾದಶಿ ದಿನ ತುಳಸಿ ದಳಗಳನ್ನು ಕೀಳಬಾರದು. ಒಂದು ದಿನ ಮುಂಚಿತವಾಗಿಯೇ ತುಳಸಿ ದಳಗಳನ್ನು ತೆಗೆದು ಇಟ್ಟುಕೊಂಡು ಪೂಜೆಯಲ್ಲಿ ಬಳಸಬೇಕು. ಇನ್ನು ದಾನ ಮಾಡುವ ಮಹತ್ವವನ್ನು ನೋಡೋದಾದರೆ, ಯೋಗಿನಿ ಏಕಾದಶಿ ದಿನ ಅನ್ನದಾನ, ವಸ್ತ್ರದಾನ, ಹಣ್ಣುಗಳ ದಾನ, ಗೋ ಸೇವೆ ಹಾಗೂ ಬಡವರಿಗೆ ಸಹಾಯ ಮಾಡಿದರೆ ಅನಂತ ಪುಣ್ಯ ದೊರೆಯುತ್ತದೆ. ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ದಾನ ಮಾಡಿದರೂ ಅದು ಮಹಾಪುಣ್ಯವನ್ನು ನೀಡುತ್ತದೆ. ಇನ್ನು ಯೋಗಿನಿ ಏಕಾದಶಿಯ ಫಲಗಳು ಯಾವುವು ಅಂತ ನೋಡೋದಾದರೆ, ಈ ವ್ರತವನ್ನು ಆಚರಿಸಿದರೆ ಆರೋಗ್ಯ ಸುಧಾರಿಸುತ್ತದೆ, ಮನೆಯಲ್ಲಿ ನೆಮ್ಮದಿ ನೆಲೆಸುತ್ತದೆ, ಆರ್ಥಿಕ ಸಂಕಷ್ಟಗಳು ಕಡಿಮೆಯಾಗುತ್ತವೆ, ಲಕ್ಷ್ಮೀ ಕಟಾಕ್ಷ ದೊರೆಯುತ್ತದೆ, ಕುಬೇರ ದೇವರ ಅನುಗ್ರಹ ಸಿಗುತ್ತದೆ, ಉದ್ಯೋಗ, ವ್ಯಾಪಾರ ಹಾಗೂ ವಿದ್ಯಾಭ್ಯಾಸದಲ್ಲಿ ಯಶಸ್ಸು ದೊರೆಯುತ್ತದೆ, ಕುಟುಂಬದಲ್ಲಿ ಐಕ್ಯತೆ ಹೆಚ್ಚುತ್ತದೆ, ಪಾಪಗಳ ಕ್ಷಯವಾಗಿ ವಿಷ್ಣು ಲೋಕದ ಪುಣ್ಯ ಲಭಿಸುತ್ತದೆ. ಆದ್ದರಿಂದ ಸ್ನೇಹಿತರೆ, 2026ರ ಜುಲೈ 10ರಂದು ಬರುವ ಯೋಗಿನಿ ಏಕಾದಶಿಯನ್ನು ಪ್ರತಿಯೊಬ್ಬರು ತಮ್ಮ ಶಕ್ತಿಗೆ ತಕ್ಕಂತೆ ಭಕ್ತಿ ಶ್ರದ್ಧೆಯಿಂದ ಆಚರಿಸಿ ಶ್ರೀ ಮಹಾವಿಷ್ಣುವಿನ ಕೃಪೆಗೆ ಪಾತ್ರರಾಗೋಣ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ಈ ವಿಡಿಯೋವನ್ನು ಒಂದು ಲೈಕ್ ಮಾಡಿ, ನಿಮ್ಮ ಕುಟುಂಬದವರು ಹಾಗೂ ಸ್ನೇಹಿತರೊಂದಿಗೆ ತಪ್ಪದೇ ಹಂಚಿಕೊಳ್ಳಿ. ಇದೇ ರೀತಿಯ ದೇವರ ಪೂಜೆ, ವ್ರತ, ಹಬ್ಬಗಳು, ಪಂಚಾಂಗ ಮಾಹಿತಿ, ಶಕ್ತಿಶಾಲಿ ಮಂತ್ರಗಳು ಹಾಗೂ ಆಧ್ಯಾತ್ಮಿಕ ಮಾಹಿತಿಗಳನ್ನು ಪ್ರತಿದಿನ ಪಡೆಯಲು ನಮ್ಮ ಧೃತಿ ಡಿವೋಷನಲ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಒತ್ತಿ. ನಿಮ್ಮೆಲ್ಲರಿಗೂ ಶ್ರೀ ಮಹಾವಿಷ್ಣು, ಮಹಾಲಕ್ಷ್ಮಿ ಹಾಗೂ ಕುಬೇರ ದೇವರ ಕೃಪೆ ಸದಾ ಇರಲಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನೋ ಸುಖಿನೋ ಭವಂತು.